ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಹಿಂಸರಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮ ಸ್ಟೈಲಲ್ಲಿ ಎಳ್ಳು ಬೇಳೆ ಹೇಗೆ ಮಾಡ್ತಾರೆ ಅಂತ ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಸೊ ಫಸ್ಟು ಕೊಬ್ಬರಿ ಹಿಂಗಡೆ ಸಿಪ್ಪೆ ಇರುತ್ತಲ್ಲ, ಸೊ ಅದನ್ನು ಈ ಥರ ತುರ್ಕೊಬೇಕು. ಸೊ ತೆಳುವಾಗಿ ತುರ್ಕೋಬೇಕು. ಸೊ ನೋಡಿ ಇಲ್ಲಿ, ಆ್ಯಂಡ್ ಅದಾದಮೇಲೆ ಈ ಥರ ತೆಳುವಾಗಿ ಸೊ ಈ ಸೈಜಲ್ಲಿ ಹೆಚ್ಕೋಬೇಕು. ಈ ಥರ ಉದ್ದುದ್ದ ಏನು ಪೀಸ್ ಮಾಡ್ಕೊಂಡಿರ್ತೀರಲ್ಲ, ಸೊ ಅದರಲ್ಲಿ ಮತ್ತೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಸೈಜಲ್ಲಿ ನೋಡಿ ಗೈಸ್, ಕೊಬ್ಬರಿ ಈ ಥರ ಹೆಚ್ಚಿದ್ದಾರೆ ಆಲ್ರೆಡಿ. ಸೊ ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಹಿಟ್ಟಕ್ಕೂ ಕೊಬ್ಬರಿ ತಗೊಂಡು ಸೊ ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಚಿರೋದು. ಸೊ ನೆಕ್ಸ್ಟು ಬೆಲ್ಲ ಹೆಚ್ಚಬೇಕು. ನೋಡಿ ಈ ಥರ ಸಣ್ಣದಾಗಿ ಬೆಲ್ಲ ಹೆಚ್ಚಬೇಕು. ಅಚ್ಚ ಬೆಲ್ಲ ತಗೊಂಡು ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಚಬೇಕು. ಇದು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸೊ ಶೇಂಗಾ ಹುರ್ಕೋಬೇಕು. ಸೊ ಸ್ವಲ್ಪ ಸಿಪ್ಪೆ ಬೇಗ ಸುಲಭವಾಗಿ ಬಿಡ್ಕೋಬೇಕು ಅಂದರೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಹುರ್ಕೋಬೇಕು. ಸೊ ಇದು ಸಿಪ್ಪೆ ಪೂರ್ತಿ ರೋಸ್ಟ್ ಆಗಬೇಕು. ಸೊ ಅಲ್ಲಿ ತನಕ ನೀವು ಹುರ್ಕೋತಾ ಇರಬೇಕು. ಸೊ ಈಗ ಸಿಪ್ಪೆ ಅಲ್ಲಲ್ಲೇ ಬಿಡ್ಕೋತಾ ಇದೆ ಸೊ ಎಣ್ಣೆ ಹಾಕಿದ್ದಕ್ಕೆ. ಸೊ ಹಾಗಾಗಿ ಎಣ್ಣೆ ಹಾಕ್ಕೋಬೇಕು. ಸುಲಭವಾಗಿ ನೀವು ಸಿಪ್ಪೆ ಬಿಡ್ಸ್ಕೋಬೋದು ಅಂತ. ಸೊ ಗೈಸ್, ಇದು ರೋಸ್ಟ್ ಆಗಿದೆ ನೋಡಿ. ಈ ಥರ ಸ್ವಲ್ಪ ಬ್ಲ್ಯಾಕ್ ಆಗ್ತಿರ್ತಾರೆ ಸಿಪ್ಪೆ, ಅಲ್ಲಿ ತನಕ ರೋಸ್ಟ್ ಅಂದರೆ ಹುರ್ಕೋಬೇಕು. ಸ್ವಲ್ಪ ಹೈ ಫ್ಲೇಮ್ ಮಾಡಿ ಹುರ್ಕೊಳ್ಳಿ. ಸೊ ನೋಡಿ ಶೇಂಗಾ ಈ ಥರ ಆಗಿದೆ. ಸೊ ಇದನ್ನು ಸಿಪ್ಪೆ ಬಿಡಿಸ್ಕೋಬೇಕು. ಸೊ ಈಗ ಅದೇ ಬಾಣಲಿಗೆ ಸ್ವಲ್ಪ ಕಡಲೆನ ಹಾಕಿ ರೋಸ್ಟ್ ಮಾಡಿ. ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ 3 to 4 minutes ಅಷ್ಟೇ. ಬೆಲ್ಲ ಅಂದರೆ ಎಲ್ಲಿ ಇಲ್ದಿರೋಕ್ಕಾಗುತ್ತಾ? ಸೊ ಹಾಗಾಗಿ ನೆಕ್ಸ್ಟ್ ಪೀಸ್ ಎಳ್ಳುನ ಹುರಿಬೇಕು. ಸೊ ಎಳ್ಳುನ ಲೋ ಫ್ಲೇಮಲ್ಲೇ ಹುರಿಬೇಕು. ಸೊ ಅದೊಂದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರ್ತಿರುತ್ತೆ. ಸೊ ಅಲ್ಲಿ ತನಕ ಲೋ ಫ್ಲೇಮಲ್ಲೇ ನೀವು ಹುರಿತಿರ್ಬೇಕು. ಇದನ್ನ ಸಿಪ್ಪೆ ತೆಗೆದು ಬೇಳೆ ಮಾಡ್ಕೋಬೇಕು. ಸೊ ನೋಡಿ ಈ ಥರ. ಸೊ ಈಗ ನಾವು ಶೇಂಗಾನ ಒಂದು ಬಾಣಲಿಗೆ ಹಾಕ್ಕೊಂಡು ಸೊ ಅದ್ರ ಜೊತೆಗೆ ಕಡಲೆನ ಹಾಕಿ ಆ್ಯಂಡ್ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ಆ್ಯಂಡ್ ಹಾಗೆ ಎಳ್ಳು ಹುರಿದಿಟ್ಟಿದ್ವಲ್ಲ ಸೊ ಅದನ್ನು ಕೂಡ ಮಿಕ್ಸ್ ಮಾಡಬೇಕು. ಇದನ್ನು ಸರಿಯಾಗಿ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಹೊಂದಿರ್ತಾರೆ. ಈ ಥರ ಮಿಕ್ಸ್ ಮಾಡಬೇಕು. ಈಗ ಬೆಲ್ಲ ಆ್ಯಡ್ ಮಾಡಬೇಕು ಇದಕ್ಕೆ. ಇದನ್ನ ಆ್ಯಡ್ ಮಾಡಬೇಕು. ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಇದನ್ನ ಜೀಗೆ ಪೆಪ್ಪರ್ಮೆಂಟ್ ಅಂತ ಅಂತಿದ್ರು. ಸೊ ಗೈಸ್, ಈಗ ಎಳ್ಳು ಬೆಲ್ಲ ರೆಡಿ ಆಗಿದೆ. ಸೊ ನೋಡ್ತಾ ಇದ್ದೀರಾ, ಸಕ್ಕರೆ ಹಚ್ಚು ಇಟ್ಟು ನಾವು ಹಂಚ್ತೇವೆ. ಸೊ ಈ ಒಂದು ಎಳ್ಳು ಬೆಲ್ಲ ಈಸಿಯಾಗಿ ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡ್ತೀವಿ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ಥರ 3 ವಿಡಿಯೋಸಿಗಾಗಿ ನನ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು.